ಎಲ್ಲರಿಗೂ ಶುಭ ಸಂಜೆ. ಇಂದಿನ ಈ ಕಾರ್ಯಕ್ರಮ ನನಗೆ ತುಂಬ ಒಂದು ಮುದವನ್ನು ಕೊಡ್ತು ಅಂತ ಹೇಳ್ಬೋದು. ಬಹಳ ದಿನ ಇಲ್ಲೇ ಎದುರುಗಡೆ ಇದ್ದೀವಿ ನಾವು, ಎಂದೂ ಕೂಡ ಇದಕ್ಕೆ ಭಾಗವಹಿಸಿರಲಿಲ್ಲ. ಇವತ್ತಿನ ದಿನ ನನಗೆ ಇಲ್ಲಿ ಕರೆದುಬಿಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ನನಗೆ ಮಾತಾಡು ಅಂತ ಹೇಳಿದರು. ಬಟ್ ನಾನು ಅಂದ್ಕೊಂಡೆ ಅವ್ರದ್ದೆಲ್ಲ ಪೂರ್ಣ ಪ್ರಮಾಣದ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿನೇ ನಾನು ಅಧ್ಯಕ್ಷ ಸ್ಥಾನ ಮಾತಾಡಬೇಕು. ಹಾಗೆ ಮಾತಾಡಿದರೆ ನಾನೇನೋ ಸರಿ ಮಾಡ್ತಾ ಇಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ಈ ಸಂಭ್ರಮ 12ನೇ ಒಂದು ವರ್ಷದ ಸಂಭ್ರಮ ನೋಡಿದರೆ ನನಗನ್ನಿಸ್ತಾ ಇದೆ ಈ ಶಿಕ್ಷಕರ ಪರಿಶ್ರಮ ಎಷ್ಟು ಹೆಚ್ಚಾಗಿದೆ ಅಂತ. ಇದು ಬರೀ ಪಾಲಕರದ್ದು ಅಷ್ಟೇ ಅಲ್ಲ, ಪಾಲಕರಾಗಿ ನೀವು ಬರೀ ಅವ್ರಿಗೆ ಒಂದು ಡ್ರೆಸ್ ಕೊಟ್ಟಿರ್ಬೋದು, ಮತ್ತೇನೋ ಒಂದು ಯೂನಿಫಾರ್ಮು ಅಥವಾ ಏನೋ ಕೊಟ್ಟಿರ್ಬೋದು. ಬಟ್ ಇಷ್ಟರ ಮಟ್ಟಿಗೆ ಬೆಳಿಬೇಕಾದ್ರೆ ಆ ಶಿಕ್ಷಕರೆಲ್ಲ, ಈ ಸ್ಕೂಲಿನ ಶಿಕ್ಷಕರು ಮತ್ತು ನಮ್ಮ ಸರ್ ದೇಸಾಯಿ ಸರ್ ಅವರು ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನನಗೆ ಬಹಳ ಹಿಡಿಸಿದ್ದು ಅಂತ ಹೇಳಿದರೆ, ಅವರು ಎಲ್ಲ ರೀತಿಯಿಂದ ನಿಮಗೆ ಸ್ಕಿಲ್ ಅಂದರೆ ಕೌಶಲ್ಯವನ್ನು ಕಲಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ. ಬರೀ ವಿದ್ಯಾಭ್ಯಾಸ ಬರೆಯೋದು ಓದು ಇಷ್ಟೇ ಅಲ್ಲದೆ ಈವನ್ ಭಾಷಣ ಕಲೆ, ಡಾನ್ಸ್ ಕಲೆ ಅಂದರೆ ನೃತ್ಯ ಅಭ್ಯಾಸವಾಗಲಿ, ಭಾಷಣ ಮಾಡೋದಾಗಲಿ, ಇದನ್ನು ಪ್ರತಿಯೊಂದು ಮಕ್ಕಳಿಗೂ ಅವರು ಕಲಿಸಿ ಇಷ್ಟು ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆ ರೀತಿ ನೋಡಿದರೆ ನೀವು ಎಲ್ಲ ಪೋಷಕರು ಕೂಡ ಈ ಎಲ್ಲ ಶಿಕ್ಷಕ ವೃಂದಕ್ಕೆ ಬಹಳ ಋಣಿಯಾಗಿರಬೇಕು ಅಂತ ನನಗನ್ನಿಸ್ತಾ ಇದೆ. ಇದಲ್ಲದೆ ನಾನು ಬೇರೆ ದೇಶಕ್ಕೆ ಹೋದಾಗ ಕೆಲವೊಂದು ಬೇರೆ ಕೌಶಲ್ಯವನ್ನು ನಾನು ನೋಡಿದ್ದೆ. ಇವರು ಕಲಿಸಿದ್ದಕ್ಕೆ ಒಂದೆರಡು ನಾನು ಆ್ಯಡ್ ಮಾಡಬೇಕಂತ ಇದ್ದೀನಿ. ಏನೆಂದರೆ, ಬೇರೆ ದೇಶದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಹಸಿವಾದಾಗ ಏನು ಅಡುಗೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳ್ಕೊಟ್ಟಿದ್ದರು. ಮನೆಯಲ್ಲಿ ಸಣ್ಣದಾಗಿ ಏನೋ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದಾಗಲಿ, ತಮ್ಮದೇನೋ ಒಂದು ವೆಜಿಟೇಬಲ್ ಕಟ್ ಮಾಡಿ ಬಾಯ್ಲ್ ಮಾಡ್ಕೊಂಡು, ಅಂದರೆ ಯಾರೂ ಹಸಿವೆಯಿಂದ ಇರಬಾರ್ದು. ಇಲ್ಲಿ ನಿಮಗೆ ಹೆಂಗಿದೆ ಅಂದರೆ, ಈ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅಂದರೆ, ಒಂದು ಕಾಲೋನಿಯಲ್ಲಿ ಒಂದೇ ಕಡೆ ಎಲ್ಲೋ ಹೋದರೆ ಒಂದು ಅಂಗಡಿ ಸಿಗ್ಬೋದು, ಏನೋ ನಿಮಗೆ ತಿನ್ನಲಿಕ್ಕೆ ಏನೋ ಸಿಗ್ಬೋದು. ಬಟ್ ಬೇರೆ ದೇಶದಲ್ಲಿ ಹಾಗಿಲ್ಲ. ನೀವು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗಬೇಕು ಅಥವಾ ನೀವೇನಾದ್ರು ಅಂಗಡಿ ಪರ್ಚೇಸ್ ಹೋಗಬೇಕಂದ್ರೆ 10 ಕಿಲೋಮೀಟ್ರ್ ಹೋಗಬೇಕು, 8 ಕಿಲೋಮೀಟರ್ ಹೋಗಬೇಕು. ಅದು ನೀವು ಡ್ರೈವ್ ಮಾಡಿಕೊಂಡೇ ಹೋಗಬೇಕು. ಅಲ್ಲಿ ನಿಮಗೆ ಆಟೋಗಳಿರಲ್ಲ, ಬೇರೆ ಯಾವುದೇ ಒಂದು ಪಬ್ಲಿಕ್ ಕನ್ವೇಯನ್ಸ್ ಇರಲ್ಲ. ಸೊ ಅವರು ಶಾಲೆಯಲ್ಲಿ ಏನು ಕಲಿಸ್ತಾರೆ ಅಂತ ಹೇಳಿದರೆ, ಮಕ್ಕಳಿಗೆ ಮೊದಲು ಹಸಿವೆಯಿಂದ ಬಳಲಬಾರ್ದು. ಯಾಕಂದರೆ ಎಲ್ಲ ಪೇರೆಂಟ್ಸೂ ಎಲ್ಲರೂ ಕೆಲಸ ಮಾಡೋರೆ. ಅದಕ್ಕೆ ಅವರು ಮೊದಲು ಏನು ಕಲಿಸ್ತಾರೆ ಅಂತ ಹೇಳಿದರೆ, ನಿಮಗೆ ನಾನು ಅಲ್ಲಿ ಹೋದಾಗ ನೋಡಿದೆ, 2ನೇ ಸ್ಟ್ಯಾಂಡರ್ಡ್ ಹುಡುಗ ಅಂದರೆ ಅವನು 6 ವರ್ಷದ ಇರಬಹುದು ಅಥವಾ 7 ವರ್ಷದವನು ಇರಬಹುದು. ಅವನಿಗಾಗಲೇ ನಿಮಗೆ ಎಗ್ ಸ್ಯಾಂಡ್ವಿಚ್ ಮಾಡ್ಕೋಬಹುದು ಅಥವಾ ಬೇರೆ ಏನೋ ಸಣ್ಣದಾಗಿ, ಬಟ್ ಹಸಿವೆಯಿಂದ ಇರಬಾರ್ದು. ಅವ್ರು ಫ್ರೂಟ್ಸ್ ಕೊಯ್ಕೊಳ್ಳೋದಾಗಲಿ. ಇಲ್ಲಿ ನಾವು ಹೇಗೆ ಮಾಡಿದ್ದೀವಿ ಅಂದರೆ, ಪೇರೆಂಟ್ಸ್ ಇಷ್ಟು ಮಕ್ಕಳಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅವರು ತಾವಾಗೆ ಏನೂ ಮಾಡ್ಕೊಳ್ಳಲ್ಲ. ಅದಕ್ಕೆ ಪೇರೆಂಟ್ಸ್ ಆಗಿ ನಿಮ್ಮದು ಕೆಲವೊಂದು ಜವಾಬ್ದಾರಿ ಇದೆ. ಅವರ ಕೌಶಲ್ಯವನ್ನು ನೀವು ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಈ ಎಲ್ಲ ಸ್ಕಿಲ್ಗಳನ್ನು. ಇನ್ನೊಂದು ಹೇಳಬೇಕು ಅಂದರೆ, ಒಂದು ಗಿಡ, ಎಲ್ಲರಿಗೂ ಒಂದೊಂದು ಗಿಡ ಕೊಡ್ತಾರೆ ಅಲ್ಲಿ ಸ್ಕೂಲಲ್ಲಿ. ಆ ಸ್ಕೂಲ್ಗೆ ಮಗು ಗಿಡವನ್ನು ಮನೆಗೆ ತೊಗೊಂಡು ಹೋಗಬೇಕು. ತೊಗೊಂಡು ಹೋದು ಅವನು 1 ತಿಂಗಳಲ್ಲಿ ಅವನು ಎಷ್ಟು ಪೋಷಣೆ ಮಾಡಿದ್ದಾನೆ. ಮಗುವನ್ನು ನಾವು ಪೋಷಣೆ ಮಾಡ್ತೀವಿ ಅಥವಾ ಪಾಲಕರು ಪೋಷಣೆ ಮಾಡ್ತಾರೆ ಅಷ್ಟೇ ಅಲ್ಲದೆ, ಆ ಗಿಡವನ್ನು ನೀವು ಪೋಷಣೆ ಮಾಡೋದು ಹೇಗೆ ಅಂತ ಅಲ್ಲಿ ಕಲಿಸ್ತಾರೆ. ಸೊ ಇದು ಒಂದು ನನಗೆ ನಿಮ್ಮ ಕೌಶಲ್ಯ ಅಭಿವೃದ್ಧಿಯಲ್ಲಿ ಇದನ್ನೊಂದು ಹಾಕ್ಕೊಳ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಈ ಎಲ್ಲ ಸರ್ ಅವ್ರಿಗಾಗಲಿ, ಈ ಎಲ್ಲ ಪೋಷಕರಿಗೆ ನನ್ನ 2 ಮಾತು ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇಷ್ಟೊಂದು ನೀವು ಪರಿಶ್ರಮ ಪಟ್ಟು ಈ ಮಟ್ಟಕ್ಕೆ ಈ ಸ್ಕೂಲನ್ನು 12 ವರ್ಷದಲ್ಲೇ ಸಾಕಷ್ಟು ಇಂಪ್ರೂವ್ ಮಾಡಿದ್ದೀರ ಅಂತ ನನಗನ್ನಿಸ್ತಾ ಇದೆ. ಮತ್ತೊಮ್ಮೆ ನಾನು ಇಲ್ಲಿ ಬರಲಿಕ್ಕೆ ಇಚ್ಛಪಡ್ತೀನಿ. ಬಟ್ ಅಧ್ಯಕ್ಷ ಸ್ಥಾನ ಅಲ್ಲ, ಹಾಗೆ ನೋಡಲಿಕ್ಕೆ, ಯಾಕಂದರೆ ಮನೆ ಇಲ್ಲೇ ಇದೆ, ಯಾವಾಗಲೂ ನಾವು ಬರ್ತೀನಂತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಮೇಡಮ್. ತಾವು ಹೇಳಿರ್ತಕ್ಕಂಥ ಕೆಲವು ಸ್ಕಿಲ್ಸ್ ಅಂದರೆ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಸ್ಕಿಲ್ಸ್, ತಮ್ಮಷ್ಟಿಗೆ ತಾವು ಅಡುಗೆಗಳನ್ನು ಮಾಡ್ಕೋಬೇಕು, ಸಣ್ಣ ಪುಟ್ಟ ಆಹಾರಗಳನ್ನು ಮಾಡಿಕೊಂಡು
ಉಪವಾಸ ಇಲ್ಲದೆ ಅವರು ಬದುಕಬೇಕು ಹೇಗೆ ಅಂತ ಅನ್ನೋದನ್ನ ಸ್ಕಿಲ್ಸ್ನ ನಾವು ಡೆಫಿನೆಟಾಗಿ ಅಡಾಪ್ಟ್ ಮಾಡ್ಕೋತೀವಿ. ತಾವು ಹೇಳಿದಾಗೆ ಗಿಡ ಮರಗಳನ್ನು ಬೆಳೆಸೋದು ಸಾಕಷ್ಟು ಸ್ಕಿಲ್ಸನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಗಿಡಗಳ ಮರಗಳು ನಮಗೆ ಎಷ್ಟು ಬೇರೆ ಬೇರೆ ಆಯಾಮದಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಬೆಳೆದಂಥ ಗಿಡಗಳು ಸಾಕಷ್ಟು ಮಕ್ಕಳೇ ಹಚ್ಚಿದ್ದು. ಮತ್ತು ಈ ಪಾರ್ಕಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದನ್ನು ಇವೆಂಟ್ ಮಾಡಬೇಕಾದ್ರೆ ಮಕ್ಕಳು ಸ್ವಚ್ಛ ಮಾಡ್ತಾರೆ. ಆಮೇಲೆ ಪ್ರತಿದಿನ ಅವ್ರ ಮನೆ ಹತ್ರ ಒಂದು ಗಿಡನ ನೆಟ್ಟಿದ್ದಾರೆ. ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಮೇಡಮ್. ದಯವಿಟ್ಟು ಥ್ಯಾಂಕ್ ಯು. ನಾವು ಇದನ್ನು ಪರಿಪಾಲನೆ 100% ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.